टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಎಲ್ಲರೂ ಅಂದರೆ ಅವರು ಡೆತ್ ಆದಮೇಲೆ ಎಲ್ಲರೂ ಹೇಳ್ತಿರೋದು ಲೈಕ್ ಅಂದರೆ ಈಗಿನ ಕರೋನಾ ವ್ಯಾಕ್ಸಿನ್ ಆಗಿರ್ಬೋದು ಅದೊಂದು ಕಾರಣನ, ಅದರ್ವೈಸು ಡಿ ಜೆ ಸೌಂಡ್ ಏನೋ ಜಾಸ್ತಿ ಇದ್ದಿದ್ದು ಅದೊಂದು ಕಾರಣನ, ಏನೇನೋ ಕಾರಣಗಳು ಹೇಳ್ತಿದ್ದಾರೆ. ಸೊ ಏನು ನನ್ನ ಪ್ರಕಾರ ಅದೆಲ್ಲ ಅವನಿಗೆ ಚಾನ್ಸ್ ಇಲ್ಲ, ಅದೆಲ್ಲ ನಾಟೋದೆಲ್ಲ. ಅಂದರೆ ತುಂಬ ಸ್ಟ್ರಾಂಗ್ ಅವನು, ನಮ್ಮ ಎಲ್ರಿಗಿಂತ ಸ್ಟ್ರಾಂಗು ಪಕ್ಕ 100%. ನೀವು ಯಾರು ತರಬೇಕಾದ್ರೂ ಕೇಳಿ ನಮ್ಮವ್ರ ಹತ್ರ, ನಮ್ಮ ಎಲ್ರಿಗಿಂತ ಸ್ಟ್ರಾಂಗ್ ರಾಕೇಶು. ನಾವು ಅವನ ಜೊತೆಲ್ಲ ಸುಮ್ಮನೆ ಹಿಂಗೆ ಗುದ್ದಾಡಿದ್ರು ನಾವು ಆಯಿತು ನಾನು ಸೋತೆ ಅಂದ್ರೆ ಆಗಲ್ಲ. ಹೆವಿ ಸ್ಟ್ರಾಂಗ್ ಅವನು, ನೋಡ್ಲಿಕ್ಕೆ ಮಾತ್ರ ನಾವು ಹಿಂಗೆ, ಬಟ್ ಅವನಷ್ಟು ಸ್ಟ್ರಾಂಗ್ ನಾವು ಯಾರು ಅವನ ಹತ್ರ ಯಾರು ಜಗಳನೂ ಆಡಲ್ಲ. ಅದವನು ತುಂಬ ಸ್ಟ್ರಾಂಗ್ ಇದ್ದಾನೆ. ಸೊ ಮೆಂಟಲಿನೂ ಆಗಲಿ ಫಿಸಿಕಲ್ ಆಗಿರೋ ತುಂಬ ಸ್ಟ್ರಾಂಗ್ ಅವನು. ಇದೆಲ್ಲ ಸುಮ್ಮನೆ ಈ ಡಿ ಜೆ ಸೌಂಡು ಅದೆಲ್ಲ ನಾನಂತೂ ನಂಬೋದಿಲ್ಲ. ಸೊ ಅದೇ ಹೃದಯಾಘಾತ ಆಗಿದೆ ಅವನಿಗಷ್ಟೇ. ಏನಾದರೂ ಫಿಟ್ನೆಸ್ ಬಗ್ಗೆ ಏನಾದರೂ ಕಾನ್ಸಂಟ್ರೇಟ್ ಮಾಡಿದ್ರಾ? ಅಂದರೆ ಹೊಟ್ಟೆ ಕರಗಿಸ್ಕೊಳ್ಬೇಕು ಆ ಥರ ಏನಾದರೂ ಡಯಟ್ ಗಿಯೆಟು ಆ ಥರ ಏನಾದರೂ ಮೇಂಟೈನ್ ಮಾಡ್ತಾ ಇದ್ರಾ? ಡಯಟ್ ಆ್ಯಕ್ಚುಲಿ ಸಿನಿಮಾಕ್ಕೆ ಮಾಡ್ತಿದ್ದ. ಡಯಟ್ ಅಂದರೆ ತುಂಬ ಹೆಲ್ತಿ ಡಯಟು, ಅಂದರೆ ಡೈಲಿ ಬೆಳಗ್ಗೆದ್ದು ವಾಕು ಜಾಗು ಎಕ್ಸಸೈಸು ಇದನ್ನು ರೆಗ್ಯುಲರಾಗಿ ಬೆಳಗ್ಗೆನೂ ಮಾಡ್ತಿದ್ದ, ಸಂಜೆ. ಅಂದರೆ ಅವನಿಗೆ ಅದ್ರ ನಾಲೆಜ್ ಗೊತ್ತಿದೆ, ಡಯಟ್ ಇದಾಗಲಿ ಜಿಮ್ನಾಸ್ಟಿಕ್ ಪ್ರತಿಯೊಂದು ನಾಲೆಜ್. ಅಂದರೆ ಅವ್ನು ಮೊದಲು ಆ್ಯಕ್ಚುಲಿ ಅವನು ಬಾಡಿ ಬಿಲ್ಡರ್ ಆಗಬೇಕು ಅಂತ ಅವನು ಆಸೆ ಇತ್ತು. ಅವನು ಮೊದಲು ಫೋಟೋ ನೋಡಿದ್ರೆ ಒಳ್ಳೆ ಜಿಮ್ಮರ್, ಅವನು ಶಾರ್ಟಾಗಿ ಒಳ್ಳೆ ಚೆನ್ನಾಗಿದ್ದ ಅವನು. ಸೊ ಅವನಿಗೆ ಗೊತ್ತಿದೆ ಹಿಂಗೆ ನಮಗೆ ಅವನು ಹೇಳೋನು, ಈಗ ನೀನು ಸಣ್ಣಾಗಬೇಕಾದ್ರೂ ನೀನು ಏನು ತಿನ್ನಬೇಕು, ಎಷ್ಟೆಷ್ಟು ತಿನ್ನಬೇಕು, ಎಷ್ಟು ವಾಕ್ ಮಾಡಬೇಕು, ಎಷ್ಟು ಎಕ್ಸಸೈಸ್ ಮಾಡಬೇಕು, ನೀನು ಜಿಮ್ಮೆಲ್ಲ ಏನು ಹೋಗ್ಬೇಡ, ಖಾಲಿ ಗ್ರೌಂಡ್ ಎಕ್ಸಸೈಸ್ ಮಾಡು, ಆರಾಮ್ಸೆ ಎಕ್ಸಸೈಸ್ ಮಾಡಿದ್ರೆ ದೇಹ ಕರಗುತ್ತೆ ಅಂತ. ಸೊ ತುಂಬ ಹೆಲ್ತಿಯಾಗಿದ್ದ, ಒಂದು ಏನು ಇರಲಿಲ್ಲ. ಅಂದರೆ ಗೊತ್ತಾಗುತ್ತಲ್ಲ ಒಬ್ಬ ನೋಡಿದಾಗ, ಅವು ಯಾವತ್ತು ನನಗೆ ಕೈನೋ ಕಾಲು ಹೊಟ್ಟೆನೋ ಅಂದವನೆಲ್ಲ ಅವನು. ಸೊ ಅವರು ಪೇಜಲ್ಲಿ ಲೈಫ್ ಈಸ್ ಟೂ ಶಾರ್ಟ್ ಅಂತ ಹಾಕ್ಕೊಂಡಿದ್ದಾರೆ. ಸೊ ಎಲ್ಲರೂ ಹೇಳ್ತಿರೋದು ಏನು ಅಂತಂದರೆ ಇದೊಂದು ಲೈಕ್ ಗೊತ್ತಿಲ್ಲದೆ ಅವರ ಜೀವನದ ಬಗ್ಗೆ ಹಾಕ್ಕೊಂಡ್ರಾ, ಅಂದರೆ ಅತಿ ಚಿಕ್ಕ ವಯಸ್ಸಲ್ಲೇ ಈ ಥರ ಆಯಿತು ಅಂತ. ನಾವೆಲ್ಲ ಅದ್ರ ಬಗ್ಗೆ ಅವನಿದ್ದಾಗ ಯೋಚನೆ ಮಾಡಿಲ್ಲ. ಆಮೇಲೆ ನಮ್ಗೊಂದೊಂದು ಸಿಂಕ್ ಆಗ್ತಿತ್ತು, ಇವನು ಯಾಕೆ ಹಿಂಗೆ ಹಾಕ್ಕೊಂಡು ಹೋದ, ಯಾಕೆ ಹಿಂಗೆ ಬಯೋ ಹಾಕಿದ ಲೈಫ್ ಇಸ್ ಟೂ ಶಾರ್ಟ್ ಅಂತ. ನಾವೆಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಅದನ್ನ ನೋಡಿ ಈಗ ನಮ್ಗೆ ಅದು ಸಿಂಕ್ ಆಗ್ತಿದೆ, ಏನಕ್ಕೆ ಹಂಗೆ ಹಾಕ್ದ. ಪಾಪ ಅವನಿಗೂ ಏನಾಯಿತು ಅಂತ ಗೊತ್ತಿರಲಿಕ್ಕಿಲ್ಲ. ನಾವು ಅದೇ ಮಾತಾಡ್ತೀವಿ. ಅವ್ನಿಗೆ ಒಂಚೂರು ಯೋಚನೆ, ನಾನು ನೆಕ್ಸ್ಟ್ ನನಗೆ ಹಿಂಗೆ ಆಗುತ್ತೆ ಅವ್ನು ಯೋಚನೆ ಮಾಡಿರಲಿಕ್ಕಿಲ್ಲ. ಎಲ್ಲಿರ್ತಾನೆ ನಮ್ಗೆ ಅದೇ ಬೇಜಾರು, ಎಲ್ಲಿರ್ತಾನೋ ಏನಾಗಿರುತ್ತೋ. ಅಂದರೆ ನೋಡಿ ಈಗ ನಮ್ಗೆ ಆರ್ಟಿಸ್ಟ್ಗಳಿಗೆಲ್ಲ ನಮಗೆ ಆಸೆ ಜಾಸ್ತಿ, ಒಂದು ಒಳ್ಳೆ ಸಿನಿಮಾ ಸಿಗಬೇಕು, ಒಳ್ಳೆ ಕ್ಯಾರೆಕ್ಟರ್ ಸಿಗಬೇಕು, ಈ ಥರ ತುಂಬ ಎಲ್ರಿಗೂ ಅಷ್ಟೇ. ಸೊ ಆ ಥರನೇ ಅವನಿಗೂ ಪಾಪ ಅದೆಷ್ಟು ಆಸೆ ಇತ್ತು. ಜೊತೆಗೆ ತಂಗಿಗೊಂದು ಮದುವೆ ಮಾಡಬೇಕು ಗ್ರ್ಯಾಂಡಾಗಿ ಅಂತ, ಅದು ಇನ್ನೂ ತುಂಬ ದೊಡ್ಡ ಆಸೆ ಅವನು. ಅಂದರೆ ಅವನು ಗೆದ್ದಾಗಲೂ ಅಷ್ಟೇ ಆ ದುಡ್ಡನ್ನ ₹1 ಖರ್ಚು ಮಾಡಿದೆ ಹಂಗೆ ಎತ್ತಿ ಇಟ್ಟಿದ್ದೆ, ಇದು ನನ್ನ ತಂಗಿ ಮದುವೆಗೆ ಅಂತ. ಅವನ ಹತ್ರ ದುಡ್ಡು ಇಲ್ದಾಗಲೂ ಅಷ್ಟೇ ಅದರಿಂದ ₹1 ಇಟ್ಟಿಲ್ಲ, ನನ್ನ ತಂಗಿ ಮದುವೆಗೆ ಅದೊಂದು ನಾನು ಗ್ರ್ಯಾಂಡ್ ಮಾಡಬೇಕು ಅಂತ. ಅವನಿಗೆ ಮೇಜರ್ ಆಸೆ ಇದ್ದದ್ದು ಅದೇ, ತಂಗಿ ಮದುವೆ ಮಾಡಬೇಕು ಅಂತ. ಬಟ್